ಕಲರ್ ಟಾಕೀಸಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಶುಭವಾಗಲಿ. ಮುಂದಿನ ರಾಶಿಯತ್ತ ಗಮನ ಹರಿಸೋಣ. ಈಗ ಮಕರ ರಾಶಿ. ಮಕರ ರಾಶಿಯವರಿಗೆ ಅಧಿಪತಿ ಶನಿ. ಶನಿ ಮಹಾತ್ಮ ಈ ವರ್ಷ ಪೂರ್ತಿ 3ನೇ ಮನೆಯಲ್ಲಿರ್ತಾನೆ, ತೃತೀಯ ಭಾವದಲ್ಲಿ. ಅಂದರೆ ತೃತೀಯ ಭಾವದವರಿಗೆ, ಅರ್ಥಾತ್ ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಅವರಿಗೆಲ್ಲ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಅಥವಾ ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಮನೆಗೆ ಬರುವುದಿಲ್ಲ, ದೂರ ಇದ್ದಾರೆ, ಮತ್ತೆ ಮನೆಗೆ ಬರುವ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮೊಂದಿಗೆ ಜಗಳ, ನಿಮ್ಮೊಂದಿಗೆ ಮನಸ್ತಾಪ, ಪಿತ್ರಾರ್ಜಿತ ಆಸ್ತಿಯ ಮೇಲೆ ಕಣ್ಣು. ವರ್ಷ ಪೂರ್ತಿ ನಿಮಗೆ ಕಷ್ಟ ಇದೆ ಅಂತ ಕಾಣಿಸ್ತದೆ. ಆದರೆ ನಿಮಗೊಂದು ಸದವಕಾಶ ಇರತಕ್ಕಂಥದ್ದು, ಗುರು 7ನೇ ಮನೆಗೆ ಬಂದಾಗ. ಜೂನ್ 1ನೇ ತಾರೀಕಿನ ನಂತರ ಗುರು 7ನೇ ಮನೆಗೆ ಬರ್ತಾನೆ. ಆ ಗುರು ಹಂಸ ಯೋಗದಲ್ಲಿರ್ತಾನೆ. ನಿಮ್ಮ ರಾಶಿಗೆ ಸಪ್ತಮದಲ್ಲಿ ಗುರು ಇದ್ದಾನೆ ಅಂದರೆ ಗಜಕೇಸರಿ ಯೋಗದ ಕಾಲವಾಗಿರ್ತದೆ. 2 ಮಹಾಯೋಗದ ಫಲವನ್ನು ನೀವು ಅನುಭವಿಸ್ತೀರಿ, ನೆಮ್ಮದಿಯನ್ನು ಕಾಣ್ತೀರಿ. ಹಿಂದೆ 10-12 ವರ್ಷದಿಂದ ಆಗದೇ ಇರತಕ್ಕಂತಹ ಕೆಲಸ ಕಾರ್ಯಗಳೆಲ್ಲವೂ ಸಹಿತವಾಗಿ ಆಗುವಂತಹ ಲಕ್ಷಣ. ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ವಿಜಯ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮನಸ್ಸಿನ ದುಗುಡವನ್ನು ದೂರ ಮಾಡಿಕೊಳ್ತೀರಿ, ಸಾಲದ ಹೊರೆಯನ್ನು ಇಳಿಸಿಕೊಳ್ತೀರಿ, ವ್ಯಾವಹಾರಿಕವಾಗಿ ಸಾಕಷ್ಟು ಅನುಕೂಲವನ್ನು ಪಡ್ಕೊಳ್ತೀರಿ. ಜೊತೆಯಲ್ಲಿ ಕೆಲವರಿಗೆ ಭೂಮಿ ಖರೀದಿ ಮಾಡುವಂತಹ ಯೋಗ. ಕೆಲವರಂತೂ ಮನೆಯನ್ನು ಅರ್ಧಂಬರ್ಧ ಮಾಡಿಟ್ಟಿದ್ದೀರಿ, ಅದನ್ನು ಮುಂದುವರಿಸುವಂತಹ ಯೋಗವಾಗಿರ್ತಕ್ಕಂತಹದ್ದು. ಅರೆ ಮನೆ ಕಟ್ಟಲಿಕ್ಕೆ ಹೊರಟಿದ್ದೀರಿ, ಮನೆ ಅರ್ಧದಲ್ಲೇ ನಿಂತು ಹೋಗಿದೆ, ಅದನ್ನು ಪೂರ್ಣ ಮಾಡಿಕೊಳ್ಳುವಂತಹ ಒಂದು ಸುಯೋಗದ ಲಕ್ಷಣಗಳು ಈ ಪರಾಭವ ಸಂವತ್ಸರದಲ್ಲಿ ಮಕರ ರಾಶಿಯವರಿಗಿದೆ. ದೋಷಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಬೇಕು. ಇಲ್ಲದಿದ್ದಲ್ಲಿ ಶನಿ ಮಹಾತ್ಮ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ವಾಹನದಲ್ಲಿ ಕಂಟಕ, ಅಪಘಾತ ಭಯ, ಕೌಟುಂಬಿಕವಾಗಿ ಕಲಹ, ಇವೆಲ್ಲವೂ ಸಹಿತವಾಗಿ ಈ ವರ್ಷದಲ್ಲಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಮಹಾತ್ಮನ ಪ್ರೀತಿಯನ್ನು ಗಳಿಸಬೇಕು. ಏನು ಮಾಡಬೇಕು? ಸಾಧ್ಯವಾದರೆ ಶನಿ ಸಿಂಗಾಪುರಕ್ಕೆ ಹೋಗಿ ಎಳ್ಳೆಣ್ಣೆ ಅಭಿಷೇಕ. ಅದು ಆಗಿಲ್ಲ, ಉಜ್ಜಯಿನಿಗೆ ಹೋಗಬೇಕು. ವಿಕ್ರಮಾದಿತ್ಯ ಕೇಳಿರಬಹುದು ಹೆಸರನ್ನ. ವಿಕ್ರಮಾದಿತ್ಯನ ಗರ್ವವನ್ನು ಮುರಿದಂತಹ ಸ್ಥಳ. ವಿಕ್ರಮಾದಿತ್ಯ ಕೈಕಾಲುಗಳನ್ನು ಕಳೆದುಕೊಂಡಂತಹ ವಿಕ್ರಮಾದಿತ್ಯನಿಗೆ ಮತ್ತೆ ಶನೇಶ್ವರನು ಕೈಕಾಲನ್ನು ದಯಪಾಲಿಸಿದ ಸ್ಥಳ. ಅಲ್ಲಿಗೆ ಹೋಗಿ ಅಲ್ಲಿ ಶನೇಶ್ವರನಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿದಾಗ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಈ ವರ್ಷದಲ್ಲಿ ನೀವು ಬಳಸಬೇಕಾಗಿರತಕ್ಕಂತಹ ಸಂಖ್ಯೆ 8. ಬಳಸಿಕೊಳ್ಳುವುದರಿಂದ ಕ್ಷೇಮ. ಕಪ್ಪು ಬಣ್ಣದ ವಸ್ತ್ರ, ನೀಲ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ಜೊತೆಯಲ್ಲಿ ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ಶನೇಶ್ವರನ ಮಂದಿರಕ್ಕೆ ಹೋಗುವುದರಿಂದ, ಉತ್ತರ ದಿಕ್ಕಿನಲ್ಲೇ ಇರತಕ್ಕಂತಹ ಆಂಜನೇಯನ ಮಂದಿರಕ್ಕೆ ಹೋಗುವುದರಿಂದ, ಆಂಜನೇಯನಿಗೆ ಉದ್ದಿನ ವಡೆ ಹಾರವನ್ನು ಹಾಕುವುದರಿಂದ, ಆಂಜನೇಯನಿಗೆ ವೀಳ್ಯದೆಲೆ ಹಾರವನ್ನು ಹಾಕುವುದರಿಂದ, ಆಂಜನೇಯನಿಗೆ ನಿಂಬೆಹಣ್ಣಿನ ಹಾರವನ್ನು ಹಾಕುವುದರಿಂದ ಈ ವರ್ಷದ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಶನೇಶ್ವರನ ಪ್ರೀತಿಗಾಗಿ ವೀಳ್ಯದೆಲೆ ಹಾರ ಅಥವಾ ಶಂಖ ಪುಷ್ಪದ ಹಾರವನ್ನು ಹಾಕಿ, ಆಗ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಕಪ್ಪು ಬಣ್ಣದ ಹಸುಗಳಿಗೆ ನೀವು ವಿಶೇಷವಾಗಿ ಗ್ರಾಸವನ್ನು ನೀಡುವುದರಿಂದ, ಗ್ರಾಸ ಅಂದರೆ ಹುಲ್ಲು ಅಂತ ಒಂದು ಅರ್ಥ ಇದೆ. ಗ್ರಾಸ ಎಂದರೆ ಅಕ್ಕಿ, ನೆನೆ ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಸಹಿತವಾಗಿ ಕೊಡುವುದು. ಆ ಗ್ರಾಸವನ್ನು ನೀಡುವುದರಿಂದ ಕಪ್ಪು ಹಸುಗಳು ಅದನ್ನು ತಮ್ಮ ಚಕ್ರತುಂಡದ ಮೂಲಕವಾಗಿ ತಿರುಗಿಸಿ ಮೆದ್ದಾಗ ನಿಮ್ಮ ಕಷ್ಟಗಳೆಲ್ಲ ಕರಗಿ ಹೋಗುವಂತಹ ಲಕ್ಷಣಗಳು. ಜೊತೆಯಲ್ಲಿ ಶನೇಶ್ವರನ ಮಂತ್ರವನ್ನು ಪಠಿಸಿಕೊಳ್ಳಬೇಕು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೋತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರವನ್ನು ಪಠನ ಮಾಡುವಾಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು ಶನೇಶ್ವರನ ಕೃಪೆಯಿಂದ. ಇದು ನಿಮಗೆ ಮಂತ್ರ ದೊಡ್ಡದಾಗುತ್ತೆ ದಿವಸ ಪಠಣಕ್ಕೆ ಅಂತ ಇದ್ದಲ್ಲಿ ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು ಪಠನ ಮಾಡಿ. ಶನೈಹಿ ಚರತೀತಿ ಶನೈಶ್ಚರ. ಆದ್ದರಿಂದ ಶನೈಹಿ ಅಂದರೆ ನಿಧಾನವಾಗಿ ಚಲಿಸುವವನು ಯಾವನೋ ಅವನು ಶನೈಶ್ಚರ. ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳಿದ್ದಾವೆ. ಶನಿ ಬಂದಾಗ ಸಾಧಾರಣವಾಗಿ ಏನೆಲ್ಲ ತೊಂದರೆಯನ್ನು ಕೊಟ್ಟಾನೋ, ಕೆಲವರಿಗೆ 7.5, ಪಂಚಮ ಶನಿ, ಅಷ್ಟಮ ಶನಿ, ಹೀಗೆ ಕಷ್ಟದಾಯಕವಾಗಿರ್ತಕ್ಕಂಥದ್ದನ್ನೆಲ್ಲ ಮಾಡ್ತಾನೆ. ಇಂತಹ ಸಂದರ್ಭದಲ್ಲಿ ನಿಮಗೂ ಸಹಿತವಾಗಿ ಕಷ್ಟ ಉಂಟಾಗ್ತದೆ. ದಾಂಪತ್ಯವೇ ಒಡೆದು ಹೋಗ್ತದೆ, ಗಂಡ ಹೆಂಡತಿಯೇ ಬೇರೆ ಬೇರೆ ಆಗಿ ಹೋಗ್ತೀರಿ, ಅಥವಾ ಮಕ್ಕಳು ತಂದೆ ಒಂದು ಕಡೆಗೆ, ಮಕ್ಕಳೊಂದು ಕಡೆಗೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಸರಿಯಾಗಿ ಆಗೋದಿಲ್ಲ, ಅಥವಾ ವೈವಾಹಿಕ ಜೀವನ ಕಷ್ಟಕರವಾಗಿರ್ತದೆ. ಕುಟುಂಬದಲ್ಲಿ ನಾನಾ ರೀತಿಯಂತಹ ಚಿಂತೆ, ನಾನಾ ರೀತಿಯಂತಹ ತೊಂದರೆ. ಇದೆಲ್ಲ ಪರಿಹಾರಕ್ಕೆ ಶನಿ ಮಹಾತ್ಮನೇ ಬೇಕು. ಆದ್ದರಿಂದ ದಶರಥ ಕೃತ ಶನೇಶ್ವರ ಸ್ತೋತ್ರಂ ಹೇಳುವಂತಹ ಒಂದು ಸ್ತೋತ್ರ ಇದೆ. ಆ ಸ್ತೋತ್ರವನ್ನು ನೀವು ಪ್ರತಿನಿತ್ಯ 8 ಸಾರಿ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ನೆಮ್ಮದಿ ಕಾಣುವಂಥ ಒಂದು ಸುಯೋಗದ ಕ್ಷಣಗಳು. ಕಪ್ಪು ಎಳ್ಳನ್ನು ದಾನ ಮಾಡಿ, ಕಪ್ಪು ಎಳ್ಳನ್ನು ನೀವು ಉಪಯೋಗಿಸಿ, ಕಪ್ಪು ಎಳ್ಳಿನ ಎಣ್ಣೆಯಲ್ಲಿ ಮುಖವನ್ನು ನೋಡಿ ಶನಿದೇವರಿಗೆ ದೀಪವನ್ನು ಹಚ್ಚಿ, ಆಗ ಶನಿದೇವನ ಕೋಪ ತಣ್ಣಗಾಗಿ ನಿಮಗೆ ಶುಭವನ್ನು ತರ್ತಾನೆ. ಮಕರ ರಾಶಿಯವರಿಗೆ ಕಾಲಜ್ಞಾನದಂತೆ.